ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಪ್ರಮುಖರಿಂದ ವ್ಯವಸ್ಥಾಪಕ ಸಮಿತಿ ವಿರುದ್ಧ ದೋಷಾರೋಪ. ವ್ಯವಸ್ಥಾಪಕ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಿರಿಭಟ್ಟ ಮೇಲೆ ಎಂಡಿ ಆನಂದ್ ಆಕ್ರೋಶ. ವ್ಯವಸ್ಥಾಪಕ ಸಮಿತಿ ಮೇಲೆ ಡಿಶ್ ಗೋಪಾಲ್ ಆನಂದ್ ಬಾಳೆಕೊಪ್ಪ ವಾಗ್ಬಾಣ. ಮುಂಬಾಳು ಸಮೀಪ ಸರ್ಕಾರಿ ಬಸ್ ಮತ್ತು ಕಂಟೈನರ್ ನಡುವೆ ಅಪಘಾತ. ಗಾಯಾಳುಗಳ ನೆರವಿಗೆ ಧಾವಿಸಿದ ಸಾಗರದ ಮರ್ಕಸ್ ಸ್ಕೂಲ್ ಬಸ್. ಬಂಟರ ಸಂಘದ ಸಮುದಾಯ ಭವನ ಕಾಮಗಾರಿ ವೀಕ್ಷಣೆ ಮಾಡಿದ ಹೊರಟ್ಟಿ ಬೇಳೂರು. ಸರ್ಕಾರದ ಸಹಕಾರದ ಭರವಸೆ ನೀಡಿದ ಹೊರಟ್ಟಿ, ಶಾಸಕರ ಅನುದಾನದ ಭರವಸೆ ನೀಡಿದ ಬೇಳೂರು. ಈಗ ಸುದ್ದಿಯ ವಿವರ. ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಸರ್ವಾಧಿಕಾರಿ ಧೋರಣೆಗೆ ಬ್ರೇಕ್ ಹಾಕುವ ಕಾಲ ಸನ್ನಿಹಿತವಾಗಿದೆ. ಇಡೀ ಸಮಿತಿಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡಿರುವ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ರಾವ್ ಅಧಿಕಾರ ದಾಹಕ್ಕೆ ಮುಂದೊಂದು ದಿನ ಇಡೀ ದೇವಸ್ಥಾನ ವ್ಯವಸ್ಥೆ ರಾಜಕೀಯ ತೆಕ್ಕೆಗೆ ಹೋಗಲಿದೆ ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಹಿತರಕ್ಷಣಾ ಸಮಿತಿಯ ಗೋಪಾಲಕೃಷ್ಣ ಶಾನ್ಬಾಗ್ ಹಾಗೂ ಆನಂದ್ ಬಾಳೆಕೊಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ನಿತ್ಯಾನಂದ ಶೆಟ್ಟಿ, ಟಿ ರಾಮಪ್ಪ, ಶ್ರೀಧರ್, ಮಂಜುನಾಥ್, ಕೊಟ್ರಪ್ಪ, ಈಶ್ವರ್ ಉಪ್ಪಾರ್, ಸದಾನಂದ, ರಂಗಪ್ಪ, ಪ್ರಜ್ವಲ್, ದರ್ಶನ್, ಜನಾರ್ದನ್ ಆಚಾರಿ, ರಮೇಶ್ ಚಂದ್ರಗುತ್ತಿ, ದಿನೇಶ್, ಪದ್ಮನಾಭ್, ನಾಗರಾಜ್ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ದೇವಸ್ಥಾನದಲ್ಲೂ ಚುನಾವಣೆ ಇಲ್ಲ. ಚುನಾವಣೆ ತಂದಿದ್ದೀರಾ, ಮುಂದಿನ ದಿನಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬಂದಿಡ್ರಿ. ಯಾವುದೋ ಒಂದು ರಾಜಕೀಯ ಪಕ್ಷ ಈ ದೇವಸ್ಥಾನವನ್ನು ಆಡಳಿತ ನಡೆಸುತ್ತೆ. ಯಾಕೆ ಆಡಳಿತ ನಡೆಸುತ್ತೆ ಅಂದ್ರೆ ಚುನಾವಣೆ, ಎಲ್ಲ ಹಣಬಲ ತೋಳ್ಬಲ ಶುರುವಾಗುತ್ತೆ. ಅದಕ್ಕೆ ಕಾರಣಕರ್ತರು ಕಾರಣೀಭೂತಿಗಳು ನೀವೇ, ಮಿಸ್ಟರ್ ಗಿರಿಧರ್ ರಾವ್, ನೀವೇ ಕಾರಣ. ಮುಂದೆ ನಿಮಗೆ ಶಾಪ ಹಾಕೋ ಜನ ಇದ್ದಾರೆ, ಹಾಕಿ ಹಾಕ್ತಾರೆ, ಅನುಭವಿಸ್ಕೊಂತೀಯ. ಆ ದೇವಿ ನೋಡ್ಕೊಂಡ್ರೆ ನಾನು ಇಷ್ಟುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ, ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಇವೆಲ್ಲವೂ ಸತ್ಯವಾದದ್ದು. ನಾವು ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನೀವು ಪ್ರಮಾಣ ಮಾಡಲಿಕ್ಕೆ ಬನ್ನಿ, ದಿನಾಂಕ ಗುರುತುಪಡಿಸಿ ನಮ್ಮ ಸಮಿತಿ ಬರುತ್ತೆ. ಮುಂದೆ ದೇವಿಯ ಕೃಪಾಕ್ಷ ಯಾರಿಗೆ ನೋಡೋಣ. ನಾವು ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ಉತ್ತಮರನ್ನ ಆಯ್ಕೆ ಮಾಡಿ ನೀವು ಮೊನ್ನೆ ಕೂತ್ಕೊಂಡು ಆಶೀರ್ವಾದ ಮಾಡಿ. ಅವರಪ್ಪನೇ ಹಿಂದಿನ ಕಾಲದಲ್ಲಿ ಓಮನ್ ಸಿಂಗ್ ಅವರು ಅಧ್ಯಕ್ಷರಾಗಿದ್ದರು. ಮಗನೇ ಅವರಿಗೆ ಅಪ್ಪನಿಗೆ ನಿಂದನೆ ಮಾಡ್ತಾರೆ, ಏನು ಮಾತಾಡ್ತಾ ಇಲ್ಲ. ಹಂಗ ಅಪ್ಪ ಭ್ರಷ್ಟ, ಮಗ ಒಳ್ಳೆದಾಗ್ತಾರ. ಪಾಪ ಸತ್ತು ಸ್ವರ್ಗದಲ್ಲಿದ್ದಾರೆ. ಓಮನ್ ಸಿಂಗ್ ಅವರು ₹1 ವ್ಯತ್ಯಾಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ. ಅವನು ಹಿಂದಿನ ಸಮಿತಿಯವರಲ್ಲ, ಓಮನ್ ಸಿಂಗ್ ನೋಡಿದ್ರಲ್ಲ, ₹1 ಹಾಳು ಮಾಡಿರ್ತಕ್ಕಂಥರಲ್ಲ, ನಮ್ಮ ಕೈಯಿಂದಲೇ ಹಾಕಿರ್ತಕ್ಕಂಥ ಪುಣ್ಯಾತ್ಮ ಅವರು. ಅವ್ರಿಗೆ ಸತ್ತು ಸ್ವರ್ಗದಲ್ಲಿದ್ದಾರೆ. ಅವರನ್ನು ನಾನು ಇವತ್ತು ಸ್ಮರಿಸ್ತಾ ಇದ್ದೀನಿ. ಇಷ್ಟೂ ಹೇಳ್ತಾ ಇದ್ದೀನಿ. ಇಷ್ಟು ಗಮನದಲ್ಲಿಟ್ಕೊಂಡು ಇನ್ನೂ ಏನಾದರೂ ನಮಗೆ ಕೇಸ್ ಹಾಕೋದು, ಮತ್ತೊಂದು ನೀವು ಸಾರ್ವಜನಿಕರಿಗೆ ದಬ್ಬಾಳಿಕೆ ವಿಚಾರವಾಗಿ ಮಾತಾಡ್ತೀರಾ ಅಂದರೆ, ಅದು ಅಲ್ಲದೆ ನೀವು ದೇವಸ್ಥಾನದ ವಿಚಾರದಲ್ಲಿ ಟ್ರಸ್ಟ್ ರಚನೆ ಆಗಿದ್ದಕ್ಕೆ ಅಪ್ಪೀಲುಗಳನ್ನು ಹಾಕಬೇಕಾಗಿತ್ತು. ಇವತ್ತು ಕೆವಿಟ್ ಹಾಕಿಲ್ಲ. ನೀವು ಕೆವಿಟ್ ಹಾಕಿಲ್ಲ. ಕೆವಿಟ್ ಹಾಕಿದ್ರೆ ಯಾರೋ ಅಪ್ಪೀಲು ಹೋಗಲ್ಲ. ಅಪ್ಪೀಲು ಹೋಗ್ಲಿಕ್ಕೆ ತಯಾರು ಮಾಡಿದೀರಾ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅಕಸ್ಮಾತ್ ಅಪ್ಪೀಲ್ ಏನಾದ್ರು ಹೋದ್ರೆ ನಿಮ್ಮಂತ ಟ್ರಸ್ಟ್ರು ಯಾರು ಇಲ್ಲ. 3 ಸುಳ್ಳು ಹೇಳೋದು ನಾವಲ್ಲ. 3 ಸುಳ್ಳು ಹೇಳಿ ಆಡಳಿತರು ಅವರೇ. ಈ ಮಾರಿಕಾಂಬಾ ದೇವಸ್ಥಾನದಲ್ಲಿ ದೇವಸ್ಥಾನ ಸಂಪೂರ್ಣ ಹಿಡಿತ ಇರ್ತಕ್ಕಂಥದ್ದು ಪ್ರಧಾನ ಕಾರ್ಯದರ್ಶಿಗಳು. ಇಡೀ ಸಂಪೂರ್ಣ ಅಧಿಕಾರ ಇವರಿಗೆ ಬೇಕಾಬಿಟ್ಟಿಯಾಗಿ ಯಾಕೆ ಬೇಕಾರಾಗಿ ಒಳಗೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ. ಅವ್ರು ಹೇಳ್ತಾರೆ, ನಾವೇ ನಮ್ಮ ಗೆಲುವು, ಅವರ ಗೆಲುವು ಹೇಗೆ ಬರುತ್ತೆ? 4 ಕಡೆಯ ವಕೀಲರ ಸಮ್ಮುಖದಲ್ಲಿ ಅಸಫ್ ಗೌಡರ ಕಚೇರಿಯಲ್ಲಿ ನಮ್ಮಲ್ಲೆಲ್ಲರೂ ಕೂರಿಸ್ಕೊಂಡು ನೀವೆಲ್ಲರೂ ಸಹಕಾರ ಕೊಡಬೇಕು, ಟ್ರಸ್ಟ್ ರಚನೆಗೆ ಸಹಕಾರ ಕೊಟ್ಟರೆ ಟ್ರಸ್ಟ್ ರಚನೆ ಆಗತ್ತೆ ಅಂತ ಹೇಳಿದಾಗ ನಾವು ಮಾಡಿಫಿಕೇಶನ್ ಅವ್ರು ಹೇಳಿದ್ದಾರೆ. ಒಂದ್ಸಲಿ ಮಾಡಿಫಿಕೇಶನ್ ಮಾಡಿದ್ದೀವಿ. ಮಾಡಿಫಿಕೇಶನ್ ಮಾಡಿಸಿದವರು ಯಾರು? ಇದೇ ಸಮಿತಿ ನಾವೇ ಮಾಡಿಸಿರ್ತಕ್ಕಂಥ ಶಾಸಕರ ಮುಂದಾಳತ್ವ, ಆಮೇಲೆ
ಸಮಿತಿನೇ 3 ವರ್ಷ ಅವಧಿಯ ನಂತರದಲ್ಲಿ ಅಧಿಕಾರ ನಡೆಸ್ಕೊಬೇಕು ಅಂತ ಇರ್ತಕ್ಕಂಥದ್ದು. ಆಮೇಲೆ ಮೆಂಬರ್ಶಿಪ್ ಇಲ್ದಿರ್ತಕ್ಕಂಥವ್ರು ಒಳಗೆ ಕರ್ಕೊಂಡು ಅಲ್ಲಿ ಅವರಿಗೆ ಸಂಚಾಲಕರ ಆಡಳಿತ ಕೊಟ್ಟಿರ್ತಕ್ಕಂಥದ್ದು. ನೀವು ಯಾರು ಇರಲಿಲ್ವಾ? ಸಾಗರ ಜನರು ಯಾರು ಇರಲಿಲ್ವಾ? ಅವ್ರನ್ನ ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು? ಈ ಥರ ವ್ಯವಹಾರಗಳನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಸಮಿತಿ. ಅಲ್ಲಿ ಕೆಲವು ಜನ ಭ್ರಷ್ಟರು ಇದ್ದಾರೆ, ಅಷ್ಟು ಬಿಟ್ಟರೆ ಎಲ್ಲರೂ ಭ್ರಷ್ಟರಲ್ಲ. ಅವ್ರ ಸಮಿತಿಯ ಸದಸ್ಯ ಪುರುಷೋತ್ತಮ ಕುಚ್ಚಿ ಅಲಿಯಾಸ್ ಕುತ್ತಿ, ನೀವೆಲ್ಲ ದೊರೆಸಲು ಕೇಳಿದ್ದೀರಾ. ಇವರು 3 ಜನರ ಮೇಲೆ ಆರೋಪ ಮಾಡಿದ್ದಾರೆ ಕಳ್ಳರು ಅಂತೇಳಿ. ನಾವು ಹೇಳಿದಲ್ಲ ಸ್ವಾಮಿ, ನಮ್ಮ ಹತ್ರ ದಾಖಲೆ ಇದೆ, ಬಿಡುಗಡೆ ಮಾಡ್ತೀವಿ. ದೇವಸ್ಥಾನಕ್ಕೆ 15 ಲಕ್ಷ ಹಣ ಕಟ್ಟಿಲ್ಲ ಅಂತೇಳಿ ನಮಗೆ ದೂರವಾಣಿ ಮೂಲಕ ಮಾತಾಡಿದಾಗ ಹೇಳಿರ್ತಕ್ಕಂಥದ್ದು ಇದೆ ಅಧ್ಯಕ್ಷ. ವಸ್ತು ಪ್ರದರ್ಶನ ಸಮಿತಿಯ ಸಂಚಾಲಕರು 15 ಲಕ್ಷ ಕಟ್ಟಿಲ್ಲ ಅಂತೇಳಿ ಅವ್ರ ಮನೆ ಮಾಸ್ಕ ಬಂದಿದ್ದೀರಣ ಅಂತ ಹೇಳಿದ್ದಾರೆ. ದಾಖಲೆ ಇದೆ. 8 ಎಕರೆ 30 ಗುಂಟೆ ಜಾಗದಲ್ಲಿ ಹಿಂದ್ಗಡೆ ಲೇಔಟ್ ಮಾಡ್ಲಿಕ್ಕೆ ಹೋದ್ರು. ಲೇಔಟ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಜಾಗ ಬೇಕಲ್ಲ ಓಡಾಡ್ಲಿಕ್ಕೆ. ಆ ಓಡಾಡ್ಲಿಕ್ಕೆ ದಾರಿ ಮಾಡ್ಲಿಕ್ಕೆ ಹೋದ್ರು. ಅದು ನಮ್ಮ ಗಮನಕ್ಕೆ ಬಂತು, ಹಿತರಕ್ಷಣಾ ಸಮಿತಿ ಗಮನಕ್ಕೆ. ಅದನ್ನ ನಿಲ್ಲಿಸಿದ್ದು ಹಿತರಕ್ಷಣಾ ಸಮಿತಿ. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಸಂಸ್ಕಾರ ದೇವಸ್ಥಾನಕ್ಕೆ ಮಾಡಬೇಡಿ ಅಂತ ಯಾವತ್ತೂ ನಾವು ಹೇಳಿಲ್ಲ. 481 ಜನರ ಸರ್ವ ಸದಸ್ಯರ ಸಭೆ ಕರೆಯದೆ ಏಕಾಏಕಿಯಾಗಿ ನೀವೇ ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯವಹಾರಗಳನ್ನು ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು? ಇದು ನಿಮ್ಮ ಮನೆಯ ಸೊತ್ತ. 481 ಜನ ಈಗ ನಮಗೆ ಡಿಪ್ಲೊಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳ್ಕೊಂಡಿರ್ತಾ ಇದ್ದಾರಂತೆ. ನಾವು ಅವರಿಗೆ ಕಳ್ಳರು ಅಂತ ಹೇಳ್ತಿದ್ರೆ ಆರೋಪ ಮಾಡ್ತೀವಿ. ಈ ಇದರಲ್ಲಿ ಯಾರು ಹೇಳಬಾರ್ದ ಇವ್ರು ಮಾಡಿರೋ ತಪ್ಪುಗಳನ್ನ? ಆರೋಪ ಹೊತ್ತಿದ್ರೆ ರಾಜ್ಯ ಸಚಿವ ಸ್ಥಾನ ಕಳ್ಕೋಬೇಕು. ಅಂತರಲ್ಲಿ ಇವರು 4-5 ಜನ ಭ್ರಷ್ಟಾಚಾರ ಚೆಕ್ಕೊಂಡು, ಆಮೇಲೆ ಲಂಚಾವತಾರ, ಒಂದು ಸಂಸ್ಥೆ ಹೂವಿನಾರಾಯಣ ತಗೊಳ್ಳೋದು, ತಿಪ್ಪೇಗುಂಡಿ ಮೊಗಾಸಿ ಅಂತ ಹೇಳಿರ್ತಕ್ಕಂಥ ಅಧ್ಯಕ್ಷರು ನಮ್ಮ ಮಾರಿಕಂಬ ವ್ಯವಸ್ಥಾಪಕ ಸಮಿತಿ ಅವರು ಹೋರಾಟ ಮಾಡೋದು, ಜಾತ್ರೆ ಸಮ್ಮೇಳನ ಮಾಡೋದು ಆ ಸಮಾಜ. ಆಮೇಲೆ ನಮ್ಮ ಸಮಾಜ ದೇವಿಯ ಗಂಡನ ಮನೆಯವರು ನಾವು. ನಮ್ಮ ಸಮಾಜ ದೇವಿಯ ಮಾಲಾರ್ಪಣೆ ಮಾಡಬೇಕಾದ್ರೆ ಇದೇ ಸಮಿತಿಯ ಅಧ್ಯಕ್ಷ ಹೋಳಿ ಮಕ್ಕಳ ಹೋಗುವಂತ ಕಂಡಿದ್ದು ವಿಡಿಯೋ ಸಮೇತ ಮಾತ್ರ ಇದೆ. ಇವ್ರ ಮೇಲೆ ನಾವು ಕೇಸ್ ಹಾಕಕ್ಕೆ ಬರಲ್ವಾ? ಇಡೀ ರಾಜ್ಯ, ಇಡೀ ಊರು ಚೀಟು ಅನ್ನತ್ತೆ ನಾವು ಹಾಕಿದ್ರೆ ಇವರಿಗೆ. ನಾವೆಲ್ಲವನ್ನು ಮನಗಂಡು ಇವರಿಗೆ ಸಮಯಾವಕಾಶ ಕೊಟ್ಟಿರ್ತಕ್ಕಂಥದ್ದು 90 ದಿನಗಳ ಮಾತ್ರ. 90 ದಿನಗಳ ನಂತರ ಟ್ರಸ್ಟ್ ರಚನೆ ಆಗುತ್ತೆ. ಇನ್ನೂ ಟ್ರಸ್ಟ್ ರಚನೆ ಆಗಿಲ್ಲ. ಟ್ರಸ್ಟ್ ರಚನೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು 90 ದಿನಗಳ ನಂತರ ಟ್ರಸ್ಟ್ ರಚನೆ ಆಗಬೇಕು. ಅದು ಹೊಸ ಸಮಿತಿ ಬರಬೇಕು. ಇಲ್ಲಿ ಕುತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿ. 21 ವರ್ಷಗಳ ಕಾಲ ಈಗಿನ ಹಾಲಿ ಅಧ್ಯಕ್ಷ ಸಮಿತಿಯಲ್ಲಿದ್ದಾರೆ. ಹಿಂದಿನ ಸಮಿತಿಯಲ್ಲಿ ಅವರು ಏನಾಗಿದ್ರು? ಉಪಾಧ್ಯಕ್ಷರಾಗಿದ್ರು. ಹಿಂದಿನ ಸಮಿತಿಯಲ್ಲಿ ಸರಿ ಮಾಡಿಲ್ಲ ಅಂತಂದ್ರೆ ಇವರು ಏನಾಗಿದ್ರು? ಇವರೇ ಕಳ್ಳರ ಪಕ್ಕದಲ್ಲಿ ಕೂರಿಸ್ಕೊಂಡು ಸರಿ ಮಾಡಿಲ್ಲ, ದ್ರೋಹ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಪಕ್ಕದಲ್ಲೇ ಉಪಾಧ್ಯಕ್ಷರು ಕೂರಿಸ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅವನಿಗೆ ನಾಚಿಕೆ ಆಗಲ್ಲ. ಈಗ ಅಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ಸಿಂಗ್ ಸತ್ತೋದ ಮೇಲೆ. ಅಷ್ಟೆಲ್ಲ ಆಸ್ತಿಗಳು, ಅಂಕಿಅಂಶಗಳು ಕೊಟ್ಟಿದಾರಲ್ಲ, ಆ ಅಂಕಿಅಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಜನರಲ್ ಬಾಡಿಯಲ್ಲಿ ಹೇಳ್ಬೇಕು. ಜನರಲ್ ಬಾಡಿ ಗಮನಕ್ಕೆ ತಂದಿಲ್ಲ. ಆ ಆಸ್ತಿಗಳನ್ನು ಮಾಡಿದಾರಲ್ಲ, ಅದು KM ಲಿಂಗಪ್ಪನವರು ಗುಪ್ತರ ಕಾಲದಲ್ಲಿ ಮಾಡಿರ್ತಕ್ಕಂಥ ಆಸ್ತಿ 8 ಎಕರೆ 30 ಗುಂಟೆ. ಅದು ನೀವು ಈಗ ಅಭಿವೃದ್ಧಿ ಮಾಡಕ್ಕೆ ಕೊಟ್ಟಿದ್ದಾರೆ ಬಿಟ್ರೆ ರುದ್ರಭೂಮಿ ಸಮೇತನು ಪುತ್ತೂರಾಯರು ಅವರಿಗೆ ಸಮೇತ ಸೇರ್ಬೇಕು. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅವ್ರನ್ನೆಲ್ಲ ಸ್ಮರಿಸಬೇಕು. ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಏನು? ಹಿಂದೆ ಅಮ್ಯೂಸ್ಮೆಂಟ್ ನಡ್ಕೊಂಡು, ಜಾಗಗಳು ಸ್ಟಾಲ್ ನಡ್ಕೊಂಡು ಅದನ್ನು ದ್ವಿಗುಣ ಮಾಡಿರೋದು ನೀವೇ ಅಲ್ವಾ? ನೀವೇ ಅಲ್ವಾ? ನಿಮ್ಮ ಬೇಕಲ್ವ? ಇದು ನಾವು ನಿಮ್ಮನ್ನು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇವರು ಹಿಂದಿನ ಕಾರ್ಯವೈಖರಿ ಅಂತ ಹೇಳ್ತೀವಿ.
ಇದೇ ಗಿರಿಭಟ್ರು ಕೂತಿರ್ತಕ್ಕಂಥ ಆಡಳಿತ ಮಂಡಳಿಗೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಅಭಿವೃದ್ಧಿ ಮಾಡಿಲ್ಲ ಹಾಗೆ ಅಂತ ಅವರು ಅಪಾದನೆ ಮಾಡಿದ್ದಾರೆ. ನಾವು 2007ನೇ ಇಸ್ವಿಯಲ್ಲಿ ನಾವು ಕಮಿಟಿ ಬಂದ್ವಿ. ಅಂದರೆ ನಾನು ಕಾರ್ಯದರ್ಶಿಯಾಗಿ 2007ನೇ ಇಸ್ವಿಯಲ್ಲಿ ನಾವು ಕಾಲಿಡುವಾಗ ಬರೀ 60ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಒಂದು ಕಾರಣವನ್ನು ಅವ್ರು ಕೊಟ್ಟಿದ್ದಾರೆ. ಇವ್ರು ನಿಜವಾಗ್ಲೂ ಟ್ರಸ್ಟ್ ಮಾಡಬೇಕು ಅನ್ನೋ ಆಶಾಭಾವನೆ ಇದ್ದಿದ್ರೆ ಈ ಹಿಂದೆ ಇವರು ಲೆಕ್ಕಾಚಾರಗಳನ್ನ ಕೊಟ್ಟು ಸಾರ್ವಜನಿಕವಾಗಿ ತಪ್ಪಾಗಿದ್ರೆ ತಪ್ಪು, ಸರಿಯಾಗಿದ್ರೆ ಸರಿಯಾದ ಉತ್ತರವನ್ನು ಕೊಟ್ಟು ತಲೆಗಿಡಿದಿದ್ರು. ಅದ್ರ ಜೊತೆಗೆ ಇಲ್ಲಿರುವಂತಹ 400 ಚಿಲ್ಲರೆಯ ಸದಸ್ಯರನ್ನು ಒಳಗೊಂಡು ಒಂದು ಒಳ್ಳೆಯ ಸಮಿತಿಯನ್ನ ರಚನೆ ಮಾಡಿ ಆ ರಚನೆಯ ಮೂಲಕ ಟ್ರಸ್ಟ್ ಮಾಡಬೇಕೋ ಬೇಡೋ ಅನ್ನೋಂಥ ಒಂದು ಚರ್ಚೆಯನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ಸಾಗರ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಸಾಗರದ ಎಲ್ಲ ಜನರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿ ಒಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅತ್ಯುತ್ತಮವಾದ ಸಮಿತಿ ಅಂತೇಳಿ ರಾಜ್ಯದಲ್ಲಿ ಹೆಸರನ್ನು ತೆಗೆದುಕೊಳ್ಬಹುದು. ಆದರೆ ಅವರು ವಿನಾಕಾರಣ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಕೋರ್ಟ್ಗೆ ಹೋಗುವುದರ ಮೂಲಕ 15 ವರ್ಷಗಳು ನಿರಂತರ ಆಡಳಿತವನ್ನು ಮಾಡಿಕೊಳ್ತಾ ಬಂದರು. ಇನ್ನೇನು ಕೆಲವೇ ದಿನಗಳಲ್ಲಿ ನ್ಯಾಯಾಲಯ ಒಂದು ತೀರ್ಪು ಕೊಡುತ್ತೆ ಅಂತ ಅಂದಾಗ, ಯಾಕಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗಿದ್ದೆ, ಶಿವಮೊಗ್ಗ ನಾನು ಹೋಗಿದ್ದೆ, ಎದುರು ಪಾರ್ಟಿಯ ವಕೀಲರು ಅವರ ಆಫೀಸ್ ರೂಮಲ್ಲೇ ಇದ್ದಾರೆ. ಅವರ ಅಸಿಸ್ಟೆಂಟ್ ಅನ್ನ ಒಳಗಡೆ ಕಳಿಸ್ತಾರೆ. ನಮ್ಮ ಹಿರಿಯ ವಕೀಲರಿಗೆ ಅನಾರೋಗ್ಯವಾಗಿದೆ, ಹಾಗಾಗಿ ಇವತ್ತು ಕೋರ್ಟಿಗೆ ಬರ್ತಾ ಇಲ್ಲ ಅಂತೇಳಿ ಜಡ್ಜ್ ಮುಂದೆ ಒಂದು ಹೇಳಿಕೆಯನ್ನು ಕೊಡಿಸ್ತಾರೆ. ಇದೇ ವ್ಯವಸ್ಥಾಪಕ ಸಮಿತಿಯ ಎಲ್ಲ ಸದಸ್ಯರುಗಳು ಅವ್ರ ವಕೀಲರು ಬಂದು ಕೂತಿದ್ದಾರೆ. ಅವತ್ತು ಮನಸ್ಸು ಮಾಡಿದ್ರೆ ಅವತ್ತೇ ಜಡ್ಜ್ಮೆಂಟ್ ಆಗ್ತಿತ್ತು, ಈ 1 ವರ್ಷದಿಂದನೇ ಜಡ್ಜ್ಮೆಂಟ್ ಆಗ್ತಿತ್ತು. ಈ ಜಡ್ಜ್ಮೆಂಟ್ ಆಗಲೇಬಾರ್ದು ಅನ್ನೋ ಕಾರಣಕ್ಕೆ ಹೊಸ ಹೊಸ ಅಪೀಲ್ಗಳನ್ನ ಹಾಕಿಸ್ತಾ ಬಂದು ಮತ್ತೆ ಯಾರು ಹೋರಾಟವನ್ನ ಮಾಡ್ತಾ ಬಂದ್ರು ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡುವುದರ ಮೂಲಕ ಒಂದಿಷ್ಟು ಜನ ಈ ಯೂಟ್ಯೂಬರ್ಸ್ಗಳಿಗೆ ಹಣವನ್ನು ಕೊಡುವುದರ ಮೂಲಕ ಅವರ ತೇಜೋವಧವನ್ನು ಮಾಡಲಿಕ್ಕೆ ನೀಚತನದ ಪ್ರವೃತ್ತಿಯನ್ನ ಉಪಯೋಗಿಸ್ಕೊಳ್ತಾ ಬಂದರು. ಒಬ್ಬ ಅಧ್ಯಕ್ಷನನ್ನ ಡಮ್ಮಿ ಮಾಡಿ ಒಬ್ಬ ಕಾರ್ಯದರ್ಶಿ, ಈ
ಇಡೀ ಆಡಳಿತದ ವ್ಯವಸ್ಥೆಯನ್ನು ಕೈ ತಗೊಂಡು ಸರ್ವಾಧಿಕಾರಿಯಂತೆ ನಡೆಸಿದ್ದು ಇತಿಹಾಸದಲ್ಲಿ ಫಸ್ಟ್ ಈ ಮಾರಿಕಾಂಬಾ ದೇವಸ್ಥಾನ ಸಮಿತಿಯಲ್ಲಿ ಅಂತ ನಾನು ಘಂಟಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರಿಗೆ ನೈತಿಕತೆ ಇದ್ರೆ, ಈಗೇನು ನ್ಯಾಯಾಲಯ ಹೇಳಿದೆ, ಅವ್ರು ಹೇಳ್ತಾ ಇದ್ದಾರೆ ಮುಖಭಂಗ ಆಯಿತು ಹಿತರಕ್ಷಣಾ ಸಮಿತಿಗೆ ಅಂತ ಹೇಳಿ. ಹಿತರಕ್ಷಣಾ ಸಮಿತಿಗೆ ಯಾವುದೇ ಕಾರಣಕ್ಕೂ ಮುಖಭಂಗವಾಗಿಲ್ಲ. ನ್ಯಾಯಾಲಯ ನಮ್ಮ ಹೋರಾಟವನ್ನು ಎತ್ತಿ ಹಿಡಿದಿರುವುದರ ಮೂಲಕ ಇವತ್ತಿನ 3 ತಿಂಗಳೊಳಗಡೆ ಲೆಕ್ಕಾಚಾರವನ್ನ ಗೌರವವಾಗಿ ಕೊಡಿ, ಹೊಸ ಸಮಿತಿಯನ್ನ ಮಾಡಿ, ಆ ಮೂಲಕ 3 ತಿಂಗಳೊಳಗಡೆ ಟ್ರಸ್ಟ್ ರಚನೆ ಮಾಡಿ ಅದರ ಸಂಪೂರ್ಣ ವರದಿಯನ್ನು ನಮಗೆ ಕೊಡಬೇಕು ಅಂತೇಳಿ ಹಳೆ ಸಮಿತಿಗೆ ಚೀಮಾರಿ ಹಾಕಿದೆ ಹೊರತು ಈ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಗೆ ಬೇಜಬೀಜನ್ನ ಕೊಟ್ಟಿದ್ದನ್ನ ನಾವೇ ನ್ಯಾಯಾಲಯದಲ್ಲಿ ಇದ್ದೀವಿ. ಈ ತರದ ಸುಳ್ಳು ಆಪಾದನೆಯನ್ನು ಹೋಲಿಸಿ ಮತ್ತೆ ನೀವು ಯಾವ ನೈತಿಕತೆ. ಸಾಗರ ತಾಲೂಕಿನ ಆನಂದಪುರಂನ ಮುಂಬಾಳು ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರ್ಗೋ ಗೂಡ್ಸ್ ವಾಹನ ನಡುವೆ ಡಿಕ್ಕಿ ಸಂಭವಿಸಿದ ಘಟನೆ ಗುರುವಾರ ನಡೆದಿದೆ. ಸಾಗರದಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮತ್ತು ಶಿವಮೊಗ್ಗದಿಂದ ಸಾಗರಕ್ಕೆ ಬರುತ್ತಿದ್ದ ಕಾರ್ಗೋ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬಸ್ ಚಾಲಕ ಹಾಗೂ ಬಸ್ನಲ್ಲಿದ್ದ ಕೆಲವು ಪ್ರಯಾಣಿಕರಿಗೆ ಗಾಯವಾಗಿತ್ತು. ಅದೇ ರಸ್ತೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರುತ್ತಿದ್ದ ಸಾಗರದ ಮರ್ಕಜ್ ಶಾಲೆಯ ಸ್ಕೂಲ್ ಬಸ್ ಸಹಾಯಕ್ಕೆ ಧಾವಿಸಿದೆ. ಸ್ಕೂಲ್ ಬಸ್ನಲ್ಲಿದ್ದ ಮಕ್ಕಳನ್ನು ಅಲ್ಲಿಯೇ ಇಳಿಸಿ ಬಸ್ನಲ್ಲಿದ್ದ ಚಾಲಕ ಹಾಗೂ ಗಾಯಗೊಂಡ ಪ್ರಯಾಣಿಕರನ್ನು ತಕ್ಷಣ ವ್ಯಾನ್ಗೆ ಹತ್ತಿಸಿಕೊಂಡು ಆನಂದಪುರಂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯುವ ಮೂಲಕ ಮಾನವೀಯತೆ ಮೆರೆಯಲಾಗಿದೆ. ಸ್ಥಳದಲ್ಲಿದ್ದ ಹಿಸಾಬ್ ಸಮಿತಿಯ ಉಸ್ಮಾನ್ ಹಾಗೂ ಮರ್ಕಜ್ ಬಸ್ ಚಾಲಕ ಜಿಯಾವುಲ್ಲಾ ಸಹಾಯಕ್ಕೆ ಧಾವಿಸುವ ಮೂಲಕ ಸ್ಥಳೀಯರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಬಂಟರ ಸಮಾಜ ನಿರ್ಮಿಸುತ್ತಿರುವ ಸಮುದಾಯ ಭವನಕ್ಕೆ ಸರ್ಕಾರದಿಂದ ಅಗತ್ಯ ಸಹಕಾರ ಕೊಡಿಸುವುದಾಗಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಭರವಸೆ ನೀಡಿದ್ದಾರೆ. ಸಾಗರದ ಎಸ್ಎನ್ ನಗರದಲ್ಲಿರುವ ಬಂಟರಾಯಾನೆ ನಾಡವರ ಸಂಘದ ನೂತನ ಸಭಾಭವನ ಕಾಮಗಾರಿಯನ್ನು ಬುಧವಾರ ವೀಕ್ಷಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಸಂಘದ ಅಧ್ಯಕ್ಷ ಸುಧೀರ್ ಶೆಟ್ಟಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸುಗ್ಗಿ ಸುಧಾಕರ್ ಶೆಟ್ಟಿ, ಗೋಪಾಲ ಶೆಟ್ಟಿ, ರಘುಪತಿ ಶೆಟ್ಟಿ, ಅಣ್ಣಪ್ಪ ಶೆಟ್ಟಿ, ಪ್ರಭಾಕರ್ ಶೆಟ್ಟಿ, ನಿತ್ಯಾನಂದ ಶೆಟ್ಟಿ, ಸದಾನಂದ್ ಶೆಟ್ಟಿ ಇನ್ನಿತರರು ಹಾಜರಿದ್ದರು. ಅನ್ನಿಸ್ತದೆ. ಇವತ್ತು ನಿಮ್ಮ ಕ್ಷೇತ್ರ ಸಮಾಜ ಭಾಳ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ಷೇತ್ರದಲ್ಲಿ, ಆದರೆ ಅವರು ಒಗ್ಗಟ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಒಗ್ಗಟ್ಟಿನ ಪ್ರಶ್ನೆ ಬಂದಂಥ ಹಿಂದೆ ಹಿರಿಯರಾದಂಥ ಗೋಪಾಲಕರು ಅದು ತಗೊಂಡ್ರು, ಅದನ್ನು ನಿಮ್ಮೆಲ್ಲರೂ ಸೇರಿಕೊಂಡ್ರು. ನಮ್ಮ ಯುವಕರಾದಂಥ ಸುಧೀರ್ ಶೆಟ್ಟರು ಈಗಾಗಲೇ ಭಾಳ ಅವರಲ್ಲಿ ಒಂದು ಒಳ್ಳೆಯವರ ವ್ಯಕ್ತಿತ್ವ ಇಟ್ಕೊಂಡಿದ್ದಾರೆ. ಈ ಭಾಗದ ಎಲ್ಲರೂ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಮತ್ತು ಅವರಿಗೆ ಲಿಂಕ್ ಚೆನ್ನಾಗಿದೆ. ನೋಡಿ ಲಿಂಕ್ ಹೆಂಗೆ ಇರುತ್ತೆ, ಪ್ರಕಾಶ್ ಶೆಟ್ಟರ್ ಹೆಂಗೆ ಇಟ್ಕೊಂಡ್ರು, ಅವ್ರಿಗೆ ಹೆಂಗೆ ಲಿಂಕ್ ಬಂತು, ಪ್ರಕಾಶ್ ಶೆಟ್ಟರ್ನ ಹೆಂಗೆ ಹಿಡಿಬೇಕು ಅದೊಂದು ಲಿಂಕ್ ಇದೆ, ಭಾರತಿ ಶೆಟ್ಟರನ್ನ ಹೆಂಗೆ ತಗೊಂಡ್ಬರ್ಬೇಕು ಆ ಥರ ಒಂದು ಲಿಂಕ್ ಇಟ್ಕೊಂಡ್ರು. ಆ ಒಂದು ಭಾವನೆಯನ್ನು ಇಟ್ಕೊಂಡು ಹೋಗೋದಿದ್ರೆ ಅದು ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಅವ್ರನ್ನ ಅಧ್ಯಕ್ಷ ಮಾಡೋದಕ್ಕೆ ಸ್ವಾರ್ಥಕ್ಕಾಗಿದೆ. ಯಾಕಂದರೆ ಅವ್ರು ಮಾಡ್ತಾರೆ ಅನ್ನೋದು ಇಟ್ಕೊಂಡು ಮತ್ತೆ ನಿಮ್ಮ ಸಮಾಜದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿರ್ತಾರೆ. ಏನಾದ್ರು ಸಮಸ್ಯೆ ಆದರೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆ ಸಮಾಜದ ವ್ಯಕ್ತಿಗಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎತ್ಕೊಳ್ತಾರೆ, ಕೆಲಸ ಮಾಡ್ತಾರೆ. ಇವೆಲ್ಲ ಎಲ್ರಿಗೂ ಬರಲ್ಲ. ಅಂದರೆ ಸಮಾಜಕ್ಕೆ ನಾವೊಂದು ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋದಿದೆ. ಭಾಳ ಜನ ದುಡ್ಡಿದ್ದರು ಇರ್ತಾರೆ, ಹೊರಗೆ ಬರೋದಲ್ಲ ಅವರು ಬರೀ ದುಡ್ಡು ಮಾಡ್ಕೊಂಡೇ ಇರ್ತಾರೆ. ಸಮಾಜ ಅಂತ ಸುಮ್ಮನೆ ಬಂದು ನಿಂತ್ಕೊಳ್ತಾರೆ ಅಷ್ಟೇ. ಆದರೆ ಕೊಡೋಲ್ಲ. ನಿಮ್ಮ ಕಟ್ಟರಲ್ಲಿ ಭಾಳ ಜನ ಇದ್ದಾರೆ, ತುಂಬ ಗಟ್ಟಿ ಇದೆ. ಈ ಕಮ್ಮಿ ಮಂಗಳೂರು ಕಡೆ ಭಾಳ ಜನ ಕೊಡ್ತಾರೆ ಪಾಪ, ಇಲ್ಲಾಂತ ಇಲ್ಲ. ಹೀಗೆ ಇವತ್ತೇನು ಇದೊಂದು ಕಲ್ಯಾಣ ಮಂಟಪ ಕಟ್ಟಿದ್ರು, ಇದೊಂದು ಸಾಧನೆ ಇದೆ. ಇದು ನಿಮ್ಗೊಂದು ದೊಡ್ಡ ಸಾಧನೆ. ಅಂದರೆ ಇಷ್ಟು ಸಣ್ಣ ಸಮಾಜ ಇವತ್ತು ಸರ್ಕಾರದಂತನ ಕಮ್ಮಿ ಬಂದಿರ್ಬೋದು, ಆದರೂ ಸಹ ಎಲ್ಲರೂ ಸೇರಿ ದುಡ್ಡು ಹಾಕಿ ತಾವು ಮಾಡಿದ್ದೆ ಖುಷಿಯಾಗಿದೆ. ನನ್ನ ಅನುದಾನ ಬರಲಿಲ್ಲ, ನಾನು ಇವಾಗ ಆವಾಗಲೇ ಹೇಳಿದ್ದೆ, ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಸಹ ನಾಳೆ ನಿಮ್ಮ ಯಾರು ಬಂದರೆ ನಿಮ್ಮದೊಂದು ಲೆಟ್ರ್ ಕೊಟ್ಬಿಡಿ, ಅದ್ರ ಮೇಲೆ ಬರೆದು ನಾಳೆನೇ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡ್ಲಿ. ನಾಳೆನೇ ಬೇರೆ ಗ್ರಾಂಟ್ ಕೊಡೋಕ್ಕಾಗಲ್ಲ. ಈಗ ಮುಖ್ಯಮಂತ್ರಿಗಳ ಕರೆದು ಅದು ಬರೋರೊಳಗೆ ಭಾಳ ಇದಾಗ್ಬಿಡುತ್ತೆ. ಈಗ ಇದ್ದವ್ರಿಗೆ ಕೊಟ್ಟಿದ್ದೆ, ಈಗ ಆಲ್ರೆಡಿ 1.5 ವರ್ಷದಿಂದ ಕೊಟ್ಟಿದ್ದು ಈಗ ಬಂದಿದೆ. ಹಾಗಾಗಿ ಕಷ್ಟ ಆಗ್ಬೋದು. ನಮ್ಮ ಗ್ರಾಂಟಲ್ಲೇ ಕೊಡ್ತೇನೆ, MLA ಗ್ರಾಂಟಲ್ಲೇ ಇದೆ. ಅದರಲ್ಲೇ ನಿಮ್ಮ ಅಮೌಂಟನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ಕೆಲಸ ಮಾಡೋಕ್ಕೂ ಅವಕಾಶ ಆಗುತ್ತೆ.
ಅದಕ್ಕೆ ಅಮೌಂಟನ್ನು ನಾನು ಬಿಡುಗಡೆ ಮಾಡಿಕೊಡ್ತೇನೆ. ಯಾಕಂದರೆ ನಮಗೆ ಇವತ್ತು ಇಡೀ ನಮ್ಮ ಈ ತಾಲೂಕಿನ ಎಲ್ಲ ಸಮಾಜದ ವರ್ಗದವರು ಸಹ ಕೇಳಿದ್ದಾರೆ. ಅವ್ರಿಗೆ ಏನೇನು ಕೊಡಬೇಕಾದಂಥ ಆದ್ಯತೆಯಲ್ಲಿ ಕೊಡಬೇಕು. ಒಂದೇ ಸರಿ ಕೊಡೋಕ್ಕಾಗಲ್ಲ. ದುಡ್ಡು ಸರ್ಕಾರದಲ್ಲಿ ಗೊತ್ತಿದೆ, ಸರ್ಕಾರದಲ್ಲಿ ಏನಾಗಿದೆ ಒಂದೊಂದು ಸರಿ ಅಮೌಂಟು ಸಿಗೋದು ಬರೋದು ಕಷ್ಟ ಇದೆ. ಈಗ ಏನಾಗಿದೆ, ಈ ಸಭಾಭವನಗಳಲ್ಲಿ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ, ಹೊರಗೆ ಸಾಹೇಬ್ ಗೊತ್ತು, ಬೇರೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸಭಾಭವನಗಳಿಗೆ ಇನ್ನೂ ದುಡ್ಡು ಇಟ್ಟಲ್ಲ, ಈ ಸರಿ ಸ್ವಲ್ಪ ಕೊಡ್ತಾ ಇದ್ದಾರೆ. ಆ ಕೊಟ್ಟಿದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವು ಕೊಡಲಿಕ್ಕೆ ತಯಾರಿದೆ. ಹಾಗಾಗಿ ಭಾಳ ಖುಷಿಯಾಗುತ್ತೆ. ನಿಮ್ಮ ಬಂಡೂರು ಸಮಾಜದಲ್ಲಿ ಇಂಥ ಒಂದು ಒಳ್ಳೆಯ ಸುಂದರವಾದಂಥ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದೀರಿ. ನಮ್ಮ ಸಹಕಾರ ಇರುತ್ತೆ, ಮುಂದೆ ಏನೇನು ಸಹಕಾರ ಇರುತ್ತೆ ಎಲ್ಲವನ್ನೂ ನಾನು ಕೊಡ್ತೇನೆ. ನಿಮ್ಮ ಪರವಾಗಿ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ ಈ ಸಮಾಜದ ನನಗೊಂದು ಏನಂತ ಹೇಳಿದರೆ, ಪಾಪ ಸಿಕ್ಕು ಸಮಾಜ ಆದರೂ ಇಷ್ಟೊಂದು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ರು, ಅದೇ ಒಂದು ಖುಷಿ ಆಗುತ್ತೆ. ಮೊನ್ನೆ ಒಂದ್ಸರಿ ಹಿಂದೆ ಬಂದಿದ್ರು, ಕೊಡಬೇಕಂತ ಇತ್ತು, ಅವಾಗ ದುಡ್ಡು ಇರಲಿಲ್ಲ, ನನ್ನ ಗ್ರ್ಯಾಂಟ್ ಮುಗ್ದೋಗ್ಬಿಟ್ಟಿತ್ತು. ಅವಾಗ ಈಗ ಬಂದಿದೆ, ಅದರಲ್ಲಿ ಇಮಿಡಿಯೇಟ್ಲಿ ನಿಮ್ಗೆ ಕೊಡ್ತೀನಿ. ಸರಿ, ಓದಿರೋದು ಏನಾದರೂ ಇದ್ರೆ ನಾನು ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ, ಅವ್ರು ಹೇಳ್ತಾರೆ ಕೊಡ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ MLCಗಳು ಅವ್ರು ಇವರು ಕೊಡ್ಲಿಕ್ಕೆ ಅವಕಾಶ ಇದೆ. ನನ್ನ ಗ್ರಾಂಟಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಸಂದರ್ಭದಲ್ಲಿ ಸಾಗರ ಬಂಟರ ಸಂಘದ ವತಿಯಿಂದ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ಈ ಕಡೆ ಹಾಗೆ ಅವರಿಗೆ ಮನೆ ಗೋಪಾಲಕೃಷ್ಣ ಬೇಡೂರು ಸಾಹೇಬರು ಅನ್ನೋದನ್ನ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಮ್ಮ ಸಮುದಾಯ ಬಹಳ ಸಣ್ಣ ಸಮುದಾಯ. ಈ ಸಮುದಾಯವನ್ನ ಇಲ್ಲಿರ್ತಕ್ಕಂಥ ಲಾರ್ಜರ್ ಕಮ್ಯುನಿಟಿಗಳ ಪ್ರೀತಿ ವಿಶ್ವಾಸಗಳಿಂದ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಇವತ್ತು ಬಹಳ ಸದಾ ನಾವು ನಿಮ್ಮೆಲ್ಲರ ಒಡನಾಡಿಗಳಾಗಿ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ನಿಮ್ಮ ಜೊತೆ ಜೀವನ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸಣ್ಣ ಕಮ್ಯುನಿಟಿ ಆಗಿರ್ತಕ್ಕಂಥ ನಾವು ಈ ಒಂದು ಕಟ್ಟಡವನ್ನ ಬಹಳ ವರ್ಷದಿಂದ ಮಾಡ್ತಾ ಇದ್ದೇವೆ. ಆರ್ಥಿಕ ಸಂಕಷ್ಟಗಳು ಬಹಳ ಇದೆ ಸಾಹೇಬ್ರೆ. ಈ ಸಂದರ್ಭದಲ್ಲಿ ನಮಗೆ ಒಂದು 4 ಕೋಟಿ ರೂಪಾಯಿ, ಇಲ್ಲಿವರೆಗೆ 3 ಕೋಟಿ ಆಗಿದೆ. ಇನ್ನೂ ಸ್ವಲ್ಪ ಒಂದೂವರೆ ಕೋಟಿ ನಮಗೆ ಅನುದಾನದ ಅಗತ್ಯ ಇದೆ. ನಮ್ಮ ಕ್ಷೇತ್ರದ ಶಾಸಕರು ದೊಡ್ಡ ಮನಸ್ಸು ಮಾಡಿ ನಮಗೆ ಒಂದು ಅನುದಾನವನ್ನ ನೀಡುವಂತವ್ರು ಆಗ್ಬೇಕು ಕೇಳ್ಕೊಳ್ತೇನೆ. ಹಾಗೆ ಬಸವರಾಜ ಹೊರಟ್ಟಿ ಸಾಹೇಬರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ದು ಒಂದು ಸಣ್ಣ ವಿನಂತಿಯನ್ನು ಕೂಡ ಸಾಹೇಬರಿಗೆ ಇಡ್ತೇವೆ. ತಮ್ಮಿಂದ ಏನಾದ್ರು ಒಂದು ಅನುದಾನ ಬರೋದಾದ್ರೆ ನಮಗೆ ಬರುವಂತೆ ಮಾಡಿಕೊಡಿ ಅಂತ. ಹಾಗೆ ನಮ್ಮ ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.